ಇನ್ನು ರೈತರ ಪಾಲಿಗೆ ಮೃತ್ಯು ಪಾಶವಾದ ಸ್ಕೂಟಾ ರೋಗ. ಅರಬ್ ರಾಷ್ಟ್ರದಿಂದ ಬಂದ ರೋಗಕ್ಕೆ ಬೆಳೆಗಳು ಸರ್ವನಾಶ. ಭುಜದೆತ್ತರಕ್ಕೆ ಬೆಳೆದಿದ್ದ ಬೆಳೆಗಳು ಸರ್ವನಾಶ ಆಗಿದೆ. ರೈತನ ಅತ್ಯಂತ ಸಂಭ್ರಮದ ಕ್ಷಣ ಅಂದ್ರೆ ತಾನು ಬೆಳೆದಿರುವ ಬೆಳೆಗಳು ಭುಜದೆತ್ತರಕ್ಕೆ ಬೆಳೆಯೋದು. ಅಂತಹ ಸಂದರ್ಭದಲ್ಲಿ ಅದು ನಾಶ. ರೈತರ ಪಾಲಿಗೆ ಮೃತ್ಯು ಪಾಶವಾದ ಸ್ಕೂಟಾ ರೋಗ. ಅರಬ್ ರಾಷ್ಟ್ರದಿಂದ ಬಂದಂತೆ ರೋಗ. ಆ ರೋಗದಿಂದ ಬೆಳೆಗಳು ನಾಶ ಆಗಿದೆ. ಕಲಬುರಗಿ ಜಿಲ್ಲೆಯ ಗಾರಂಪಳ್ಳಿಯಲ್ಲಿ ಘಟನೆ ನಡೆದಿರುವಂತಹದ್ದು ರೈತರಿಗೆ ಸಹಿಸಿಕೊಳ್ಳಲಾಗದ ಮತ್ತು ದಹಿಸಿಕೊಳ್ಳಲಾಗದ ಒಂದು ತರಹದ ಸಂಕಟವಾಗಿ ಇದು ಬದಲಾಗಿದೆ. ಕೃಷಿ ಇಲಾಖೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ರೈತರು ನಮ್ಮ ದೇಶದ ಬೆನ್ನೆಲುಬು, ಕಿಡ್ನಿ, ಚಿಕ್ಕ ಕರಳು, ದೊಡ್ಡ ಕರಳು ಏನೆಲ್ಲ ವ್ಯಾಖ್ಯಾನಿಸ್ತೀರಿ, ಆದರೆ ಅವರು ಕರಳು ಬಳ್ಳಿನೇ ಸುಟ್ಕೊಂಡು ಹೋಗ್ತಾ ಇದೆ. ಕಲಬುರಗಿ ಜಿಲ್ಲೆಯ ಗಾರಂಪಳ್ಳಿಯ ರೈತರಲ್ಲಿ ಆತಂಕ. ರೋಗದಿಂದ ಒಣಗ್ತಾ ಇದೆ ತೊಗರಿ, ಉದ್ದು, ಈರುಳ್ಳಿ ಬೆಳೆ. ಕಸ್ಕೂಟಾ ರೋಗಕ್ಕೆ ಸದ್ಯಕ್ಕಿಲ್ಲ ಯಾವುದೇ ಔಷಧಿ. ಕೈ ತೊಳಕೊಂಡ್ರು. ಸದ್ಯಕ್ಕೆ ಔಷಧಿ ಇಲ್ಲ ಅಂತಿರೋ ವಿಜ್ಞಾನಿಗಳ ತಂಡ ವಿದೇಶದಿಂದ ಎಂಟ್ರಿ ಕೊಟ್ಟಿರೋ ಕಸ್ಕೂಟಾ ರೋಗ ಗ್ರಾಮದ 100 ಎಕರೆ ಬೆಳೆ ಸಂಪೂರ್ಣವಾದ ನಾಶ. ಅಲ್ರಿ, ಸಮಸ್ಯೆ ಅಂತ ಬಂದಾಗ ಇಲಾಖೆಯಲ್ಲಿ ಪರಿಹಾರ ಅಂತಿರಬೇಕು. ನಮಗೇನು ಗೊತ್ತಿಲ್ಲ ಅಂತ ಹೇಳಿ ಕೈ ತೊಳೆದು ಕೂತ್ಕೊಳ್ಳೋದಲ್ಲ. ಈ ಕುರಿತು ನಮ್ಮ ಕಲಬುರಗಿಯ ಪ್ರತಿನಿಧಿ ಪುರುಷೋತ್ತಮ ರೈತರೊಂದಿಗೆ ಚಿಟ್ಚಾಟ್ ಮಾಡಿದ್ದಾರೆ. ಅವರೇನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಚಿಂಚೋಳಿ ತಾಲೂಕಿನ ಜನರಿಗೆ ಇದೀಗ ಕಸ್ಕೋಟಾ ರೋಗದ ಭೀತಿ ಎದುರಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಏನು ವಿವಿಧ ಹಳ್ಳಿಗಳಿವೆ, ಅಲ್ಲಿ ಏನು ಈ ಒಂದು ತೊಗರಿ ಬೆಳೆ, ಉಳ್ಳಾಗಡ್ಡಿ ಸೇರಿದಂತೆ ಬಹುತೇಕ ತೋಟಗಾರಿಕಾ ಬೆಳೆಗಳಿವೆ. ಆ ಬೆಳೆಗಳಿಗೆ ಇದೀಗ ಕಸ್ಕೋಟಾ ರೋಗದ ಭೀತಿ ಎದುರಾಗಿರುವಂಥದ್ದು. ನಾವಿದೀಗ ಕಲಬುರಗಿ ಜಿಲ್ಲೆಯ ಏನು ಚಿಂಚೋಳಿ ತಾಲೂಕಿನ ಗಾರಂಪಳ್ಳಿ ಗ್ರಾಮದಲ್ಲಿರುವಂಥದ್ದು. ಗಾರಂಪಳ್ಳಿಯ ಗ್ರಾಮದ ಜಮೀನಿನಲ್ಲಿ ಏನು ಸಾಕಷ್ಟು ರೀತಿಯಾದಂಥ ರೈತರು ಇಲ್ಲಿ ಇದೀಗ ನಿಂತಿರುವಂಥದ್ದು. ಬಹುತೇಕವಾಗಿ ಇಲ್ಲಿಯ ಒಂದು ಏನು ಹೊಲಗಳಲ್ಲಿ ಬೆಳೆಯುವಂತಹ ಒಂದು ಏನು ಬೆಳೆಗಳಿದ್ದಾವೆ ಅವಕ್ಕೆ ಎಲ್ಲವೂ ಕೂಡ ಇದೀಗ ಕಸ್ಕೋಟಾ ರೋಗದ ಭೀತಿ ಎದುರಾಗಿರುವಂಥದ್ದು. ಗಾರಂಪಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಬೆಳೆಯುವಂತಹ ರೈತರು ತೊಗರಿ, ಉಳ್ಳಾಗಡ್ಡಿ ಸೇರಿದಂತೆ ವಿವಿಧ ರೀತಿಯಾದಂತಹ ಬೆಳೆಗಳಿಗೆ ಇದೀಗ ಕಸ್ಕೋಟಕ ರೋಗದ ಭೀತಿ ಎದುರಾಗಿರುವಂಥದ್ದು. ಈ ಒಂದು ಕಸ್ಕೋಟಕ ಏನು ರೋಗ ಇದೆ, ಈ ಒಂದು ರೋಗ ಬೆಳೆಗಳಿಗೆ ಬಂದರೆ ಸಾಕು ಇಡೀ ತೊಗರಿ ಸೇರಿದಂತೆ ವಿವಿಧ ಬೆಳೆಗಳು ಕೂಡ ಸಂಪೂರ್ಣವಾಗಿ ಹಾಳಾಗುತ್ತೆ ಅಂತಕ್ಕಂಥದ್ದು ಇಲ್ಲಿಯ ಒಂದು ರೈತರ ಮಾತಾಗಿರುವಂಥದ್ದು. ಮೂಲವಾಗಿ ಅರಬ್ ಕಂಟ್ರಿಯಿಂದ ಒಂದು ಭಯಾನಕ ರೋಗ ಇದು ಕಸ್ಕೋಟಾ ವೈರಸ್ ಆಗಿರುವಂಥದ್ದು. ತೊಗರಿ, ಉದ್ದು, ಉಳ್ಳಾಗಡ್ಡಿ ಸೇರಿದಂತೆ ಸಾಕಷ್ಟು ಬೆಳೆಗಳಿಗೆ ಈ ಒಂದು ರೋಗ ಬಂದರೆ ಸಾಕು ಇಡೀ ಬೆಳೆ ಸಂಪೂರ್ಣವಾಗಿ ಹಾಳಾಗುತ್ತೆ ಅಂತಕ್ಕಂಥದ್ದು. ವಿಜ್ಞಾನಿಗಳ ತಂಡವು ಕೂಡ ಇದೀಗ ಈ ಒಂದು ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ಕಸ್ಕೋಟಾ ರೋಗಕ್ಕೆ ಯಾವುದೇ ರೀತಿಯಾದಂಥ ಒಂದು ಔಷಧವಿಲ್ಲ ಅಂತಕ್ಕಂಥ ಮಾತನ್ನು ಸಹ ಅವರು ಹೇಳಿ ಹೋಗಿದ್ದಾರೆ ಅಂತಕ್ಕಂಥ ಮಾತನ್ನು ಇದೀಗ ರೈತರು ಕೂಡ ಹೇಳ್ತಾ ಇರುವಂಥದ್ದು. ಇದರಿಂದಾಗಿ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು ರೈತರಿಗೆ ಆರ್ಥಿಕವಾದಂಥ ಹೊರೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಬಹುತೇಕ ಇಲ್ಲಿನ ಜಲ ಸಾಲ ಸೂಲವನ್ನು ಮಾಡಿ ಬೆಳೆಯನ್ನು ಬೆಳೀತಾರೆ. ಆದರೆ ಈ ಒಂದು ಕಸ್ಕೋಟಾ ರೋಗ ಏನಿದೆ, ಈ ರೋಗದಿಂದಾಗಿ ಇಲ್ಲಿಯ ಜನರು ಬಹುತೇಕವಾಗಿ ಕಂಗಾಲಾಗಿರುವಂಥದ್ದು. ಮೊದಲ ಬೆಳೆ ಆಗಿರ್ಬೋದು ಮತ್ತು ಎರಡನೇ ಬೆಳೆಗಳಿಗೂ ಕೂಡ ಈ ಒಂದು ರೋಗದ ಭೀತಿ ಕಾಡ್ತಾ ಇರುವಂಥದ್ದು. ನಾನು ಇದೀಗ ಈ ಒಂದು ಗ್ರಾಮದ ಜನರನ್ನ, ರೈತರನ್ನ ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ. ಸರ್, ಈ ಕಸ್ಕೋಟಾ ರೋಗದಿಂದ ಯಾವ ರೀತಿ ತಾವು ನರಳ್ತಾ ಇದ್ರೆ, ಯಾವ ರೀತಿ ಬೆಳೆಗಳಿಗೆ ಹಾನಿ ಆಗ್ತಾ ಇದೆ ಅಂತ? ಒಂದು ಲೇಬರ್ ಒಂದಿನ ಕೆಲಸ ಮಾಡ್ಬೇಕಾದ್ರೆ ಸರ್ 500 ರೂಪಾಯಿ ಬೇಕು. ನಮ್ಮ ರೈತ ಸುಮಾರು ಇಲ್ಲಪ್ಪ ಅಂದ್ರೆ ದಿನ 5-10 ಮಂದಿ ಲೇಬರ್ ಕೂಲಿ ಹಚ್ಚಿ ಅದು ಕಿತ್ತು ಹಾಕ್ಯಾರ. ಇವತ್ತು ಉದ್ದು ಹೋಯ್ತು, ಹೆಸರು ಕಿತ್ತಾಕದು. ನಮ್ಮಲ್ಲಿ ವೀಡಿಯೋಗಳು ಭಾಳಷ್ಟು ಇವತ್ತು ಮಾಧ್ಯಮದಲ್ಲಿ ಹರಿಯ ಬಿಟ್ಟಿದ್ದೀನಿ, ಮತ್ತು ನ್ಯೂಸ್ನಲ್ಲಿ ಕೂಡ ಪತ್ರಿಕೆಯಲ್ಲಿ ಕೂಡ ಹಾಕ್ಸಿದ್ದೇನೆ. ಇದನ್ನೆಲ್ಲ ಮಾಡಿಕೊಂಡು ಸರ್ಕಾರ ಇವತ್ತು ಏನು ಒಂದು ತಿಲ ಗೊಬ್ಬರ ತೊಗೋಬೇಕಾದ್ರೆ 200 ರೂಪಾಯಿ, 1500, 1000 ರೂಪಾಯಿ ಬೇಕು. ಆದರೆ ಸರ್ಕಾರ ಇವತ್ತು ನಮ್ಗೆ ಏನು ಒಂದು ದಿನದ ಇದಕ್ಕೆ ಏನು ಪರಿಹಾರ ಮಾಡಿರಿ, ಇದಕ್ಕೆ ನಾವೇನು ಔಷಧ ಕೊಡ್ರಿ ಅಂತ ಕೇಳಿದ್ರೆ ಸಂಪೂರ್ಣವಾಗಿ AC ರೂಮಲ್ಲಿ ಇದ್ದೇ ಗಣ್ಣಗಾರ. ಇದು ಇವತ್ತಿನ ಹೋರಾಟ ಅಲ್ಲ, 3 ವರ್ಷ ಆಯಿತು. 2022 ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ. ಆದರೂ ಅದು ಅಲ್ಲದೆ ಹೈದರಾಬಾದ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು, ಸಂಶೋಧನಾ ವಿಜ್ಞಾನಿಗಳು ಬಂದವರು 11/3/2026 ರಿಪೋರ್ಟ್ ಕೊಡ್ತಾರೆ. ಇವರ ಅಧಿಕಾರಿಗಳು ಮುಚ್ಚಿಡ್ತಾರೆ. ಸರ್ ಅದು ಏನಾಗಲ್ಲ ಸರ್, ಅದು ಹಂಗೆ ಹಾರಾಡ್ತದೆ ರೀ ಅಂತ. ನಾವು ನೋಡ್ರಿ ಮಳೆಗಾಲದಾಗ ಬರ್ತಾವ ಅಂತ ಹೇಳ್ಯಾರ. ಇವತ್ತು ಬ್ಯಾಸ್ಗೆ ತೊಗರಿ ಬಂದದು. ಬ್ಯಾಸ್ಗೆ ತೊಗರಿ ಬಂದ್ರಿ ಇರುವಂತ ನಾವು ಗಂಜಿಗೆ ಊಟಕ್ಕರ ಬೇಕಲ್ಲ, ಸಾಲ ಸೂಲ ಮಾಡಿ ಯಾರ ಹತ್ರ ನಾವು ಇವತ್ತು ತಂದು ಬೆಳಿ ಬಿತ್ತೀವಿ, ಕೈ ಕುಡ್ಲತ್ತದ. ಈ ರೋಗದ ವಿಶೇಷತೆ ಏನು, ಯಾವ ರೀತಿ ಹರಡ್ತದೆ, ಹೊಲ ಎಲ್ಲ ಹೆಂಗೆ ಇದು ಮಾಡ್ತದೆ, ಬೆಳೆ ಹೆಂಗೆ ಹಾಳು ಮಾಡ್ತದೆ ಅಂತ? ಬೆಳೆ ಹೆಂಗಾಗ್ತಂದ್ರೆ ಇವತ್ತೊಂದಿನ ಆ ಒಂದು ಕಳೆನ ಪರಾಲಂಬಿ ಅಂತ ಏನು ಕರಿತೀವಲ್ಲ, ಅದನ್ನ ಅಂಟುಕೊತ್ತಪ್ಪ ಅಂದ್ರೆ ಸಂಪೂರ್ಣ ಬಾಗಿ ನೆಲಕ್ಕೆ ಕತ್ಕೊಂಡ್ ಬಿಡ್ತದೆ. ಅದು ನೆಲಕ್ಕೆ ಬಿದ್ದರೆ 1 ಲಕ್ಷ ಉತ್ಪಾದನೆ ಆಗ್ತದೆ. ಇದು ಗಾಳಿಯಲ್ಲಿ ಭಾಳ ಸ್ಪೀಡ್ ವೇಗವಾಗಿ ಹರಡ್ತಾ ಇದೆ ಸರ್. ಬೀಜ ಬಂದು ಬಿದ್ದರೆ 1 ಲಕ್ಷ ಉತ್ಪಾದನೆ ಆಗ್ತದೆ ಅಂತ ವಿಜ್ಞಾನಿಗಳು ಯಾರು, ನಾವು ಹೇಳ್ತಾ ಇಲ್ಲ ಸರ್ ಇದನ್ನು. ಅದಕ್ಕೆ ನಾನು ಇವತ್ತು ಏನು ವಿನಂತಿಸುತ್ತಾರಪ್ಪ ಅಂದ್ರೆ ಸರ್ಕಾರಕ್ಕೆ, ಏನು ಯಾರು ಹೊಲದಾಗ ಕಸ್ಕೂಟ ಇದರಿಂದ ಹಾನಿ ಆಗ್ಯದ, ಅವ್ರು ಎಕರೆಗೆ 25,000 ರೂಪಾಯಿ ಪರಿಹಾರ ಮತ್ತು ಇದಕ್ಕೆ ಔಷಧ ಕೊಟ್ಟು ತ್ವರಿತಗತಿಯಾಗಿ ವಿಶೇಷವಾಗಿ ಇಲ್ಲಿಗೆ ಇವತ್ತು ನೀವು ಕೃಷಿ ಸಚಿವರು, ನಿಮ್ಗೆ ರೈತ ಮೇಲೆ ಅಭಿಮಾನ ಇತ್ತು, ಆ ಖಾತೆಯಲ್ಲಿ ನೀವು ಮುಂದುವರೆದಿತ್ತಂದ್ರೆ ಇವತ್ತೇನು ಕಲಬುರಗಿ ತೊಗರಿ ನಾಡಂಗೆ ಕರೀತಾರ. ಇವತ್ತು ತೊಗರಿ ಬೆಳೆಯುವಂಥ ರೈತರಿಗೆ ಅನ್ಯಾಯ ಆಗ್ಯದ. ನೀವು ವಿಧಾನಸೌಧಕ್ಕೆ ಉತ್ತರ ಕೊಟ್ಟು ಪರಿಹಾರ ಕೊಡ್ಬೇಕಂತೇಳಿ ಈ ರೈತ ವತಿಯಿಂದ ನಾನು ಸರ್ಕಾರಕ್ಕೆ ಆಗ್ರಹಿಸ್ತಿದ್ದೀನಿ. ಗೋಪಾಲ್, ಈಗ ನಿಮ್ದು ಎಷ್ಟು ಎಕರೆ ಜಮೀನಿದೆ? ಈ ರೀತಿ ಕಸ್ಕೋಟಾ ರೋಗದಿಂದ ಎಷ್ಟು ಬೆಳೆಗಳು ಹಾನಿ ಆಗಿರುವಂಥದ್ದು? ನಾನು ಗಾರಂಪಳ್ಳಿ ಗ್ರಾಮದ ನೊಂದ ರೈತ ಶಿವಕುಮಾರ್ ಅಂಬಲಿಗನ್ ಸರ್. 2023 ಎಂಟ್ರಿಗೆ ಸರ್ ಇದು ನಮ್ಮ ಹೊಲದಾಗ 4 ಎಕರೆ 9 ಗುಂಟೆ ನನ್ನ ಹೊಲ ಸರ್. ಈಗ ಪ್ರಮುಖವಾಗಿ ಕಲಬುರಗಿ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಗಳಂಥ ಹೆಸರು, ಉದ್ದು, ತೊಗರಿ, ಕಡ್ಲಿ, ಜೋಳ ಸಂಪೂರ್ಣವಾಗಿ ಇದು ಕಸ್ಕೂಟ ಬೆಳೆ ನಿಂತು ಹಾಳಾಗ್ಯದ ಸರ್.
ಇದಕ್ಕೆ ಹೆಂಗೆ ಆಗ್ತದಂದ್ರೆ ಸರ್ ಇದು ಬಿತ್ತಿದ 15-20 ದಿನದಾಗ ಏನೂ ಕಾಣಲ್ಲ ಸರ್. 25-30 ದಿನಕ್ಕೆ ಏನತ್ತ ಸರ್ ಸ್ವಲ್ಪ ಅದು ಹಿಂಗೆ ಸೂಜೆಪ್ಲೆ ಹೊರಗೆ ಬಂದು ಸ್ಪ್ರಿಂಗ್ ಟೈಪ್ ಸುತ್ತ ಚಲೋತ್ತವ ಸರ್ ಬುಡದಂಗೆ. ಆಮೇಲೆ ದಿನ ಆದಂಗೆ ಪೂರಾ ಅದಕ್ಕೆ ಮೇಲೆ ಆಗಿ ಬುಡ ತಳಗೆ ಮಾಡ್ತೇವೆ ಸರ್. ಅದಕ್ಕೆ ಇದಕ್ಕೆ ವಾಣಿಜ್ಯ ಬೆಳೆಗಳು ನಂಬಿ ನಾವೇನು ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಾಲ ಮಾಡಿ ಸರ್. ಇದು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸಾಲ ಮಾಡಿದ ರೈತರು ಸಂಪೂರ್ಣವಾಗಿ ಸಾಲ ಮನ್ನಾ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಈಗ ಅಧಿಕಾರಿಗಳು ಯಾರಾದ್ರು ಬಂದಿದ್ದಾರೆ ಜಮೀನುಗಳು ಈ ರೀತಿ ಆಗಿ ಅಂತೇಳಿ ಏನು ಭೇಟಿಯನ್ನು ಕೊಟ್ಟಿದ್ದಾರೆ ಅಂತ? ನಮ್ಮಲ್ಲಿ JD ಸರ್ ಬಂದಿರು ಸರ್, AD ಎಲ್ಲರೂ ಬಂದರು ಸರ್. ಬಂದ್ರೂ ಯಾವುದೇ ಭರವಸೆ ಕೊಟ್ಟಿಲ್ಲ ರೀ. ಇದು ಹಿಂಗೆ ಆಗ್ತದೆ, ಇದು ನಿರ್ಮೂಲನೆ ಆಗ್ತಂತ ಹೇಳಿದ್ರೆ ಒಂದು ಪೆಂಡಿಂಗ್ ಮಿತಿಲ್ಲ ಅಂತ ಎಣ್ಣೆ ಕೊಟ್ಟಿರು ಸರ್. ಅದು ಹೊಡೆದು ನೋಡ್ರಿ ಅಂತ ಹೇಳ್ಯಾರ, ಹೊಡೆದು ನೋಡಿವಿ, ಯಾವುದೇ ಕೆಲಸ ಮಾಡಿಲ್ಲ ಸರ್. ಇದಿಷ್ಟು ಈ ಒಂದು ಕಸ್ಕೋಟದಿಂದ ಅನುಭವಿಸುವಂಥ ರೈತರ ಒಂದು ಮಾತಾಗಿರುವಂಥದ್ದು. ಈ ಕಸ್ಕೋಟಕ್ಕೆ ಯಾವುದೇ ರೀತಿಯಾದಂಥ ಒಂದು ಔಷಧಿ ಇಲ್ಲ ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾ ಇದ್ದಾರೆ. ಕೂಡಲೇ ಸರ್ಕಾರ ಈ ಒಂದು ಭಾಗದ ರೈತರಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕು, ಸರ್ಕಾರದಿಂದ ಪರಿಹಾರವನ್ನು ಕೊಡಬೇಕು ಮತ್ತು ಅಧಿಕಾರಿಗಳ ತಂಡ ಇಲ್ಲಿಗೆ ಬರಬೇಕು. ಕೃಷಿ ಸಚಿವರು ಕೂಡ ಈ ಭಾಗಕ್ಕೆ ಭೇಟಿಯನ್ನು ಕೊಟ್ಟು ನಮ್ಮ ಸಮಸ್ಯೆಯನ್ನು ಆಲಿಸಿ ಈ ಕಸೋಟದಿಂದ ಮುಕ್ತಿಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿಯ ರೈತರು ಹೇಳ್ತಾ ಇರುವಂಥದ್ದು. ಪುರುಷೋತ್ತಮ್ ಕುಲಕರ್ಣಿ, ಫ್ರೀಡಮ್ ಟಿವಿ, ಕಲಬುರಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.